ತುಮಕೂರು ಜಿಲ್ಲೆಯ ಜನರೇ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಿ. ಹಾರ್ಟ್ ಪ್ರಾಬ್ಲಮ್ ಅಂತ ಜಿಲ್ಲಾಸ್ಪತ್ರೆಗೆ ಹೋಗೋಕ್ಕೂ ಮುನ್ನ ಎಚ್ಚರ. ಪ್ರೈವೇಟ್ ಅಲ್ಲಿ ಇದ್ದಾರೆ ಸರ್. ಕಾರ್ಡಿಯಾಲಜಿಸ್ಟ್ ಅಷ್ಟು ಸುಲಭವಾಗಿ ಬರಲ್ಲ. ಕಾರ್ಪೊರೇಟ್ ಹಾಸ್ಪಿಟಲ್ ಅಲ್ಲಿ ಮಾತ್ರ ಇರ್ತಾರೆ. ನಮ್ಮಲ್ಲಿ ಬರಲ್ಲ. ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಕೇಂದ್ರ ಸಚಿವರಿದ್ರು, ನೋ ಯೂಸ್. ಇಲ್ವೇ ಪೋಸ್ಟ್ ಇಲ್ಲ, ಸ್ಯಾಂಕ್ಷನ್ ಪೋಸ್ಟ್ ಇಲ್ಲ. ಅದಕ್ಕೆ ಎಸ್ ವೀಕ್ಷಕರ, ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಹೃದಯಘಾತ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಹೃದಯಘಾತದಿಂದ ಸಾವನ್ನಪ್ತಾ ಇರುವ ಸುದ್ದಿಯನ್ನ ಕೇಳಿ ರಾಜ್ಯದ ಜನ ಬೆಚ್ಚಿಬಿದ್ದಿದ್ದಾರೆ. ಪ್ರತಿದಿನ ಒಂದಲ್ಲ ಒಂದು ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ಗೆ ಒಳಗಾಗಿ ಸಾಯ್ತಾ ಇರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇತ್ತ ತಮಗೇನಾದ್ರೂ ಆಗತ್ತೆ ಅಂತ ಜನ ಭಯಬಿದ್ದು ಆಸ್ಪತ್ರೆಯ ಮುಂದೆ ಚೆಕಪ್ ಮಾಡಿಸಿಕೊಳ್ಳಲು ಕ್ಯೂ ನಿಲ್ತಿದ್ದಾರೆ. ಮಕ್ಕಳಿನಿಂದ ಹಿಡಿದು ಹಿರಿಯರಾದಿಯಾಗಿ ಹೃದಯಘಾತಕ್ಕೆ ಒಳಗಾಗ್ತಿದ್ದಾರೆ. ನಿನ್ನೆ ತಾನೇ ತುಮಕೂರಿನಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಕ ಅವರ ಅಣ್ಣನ ಮಗ ಹೃದಯಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ರು. ಇದೀಗ ಹೃದಯಘಾತ ಸಂಬಂಧ ಜಿಲ್ಲಾಸ್ಪತ್ರೆಯ ಚಿಕಿತ್ಸೆಗೆ ಯಾವ ರೀತಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಎಂದು ನಿಮ್ಮ ಪ್ರಜಾಶಕ್ತಿ ಟಿವಿ ರಿಯಾಲಿಟಿ ಚೆಕ್ಗೆ ಡಿಎಚ್ಒವನ್ನ ಮಾತಾಡಿಸಿದ್ರೆ, ಡಿಎಚ್ಒ ಹೇಳಿದ ಮಾತನ್ನ ಕೇಳಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ. ಅದೇನಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಇದು ತುಮಕೂರು ಜಿಲ್ಲೆಯ ಜನರು ನೋಡಲೇಬೇಕಾದ ಸ್ಟೋರಿ. ಇದು ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ದಾರೆ. ಒಬ್ರು ಕೇಂದ್ರ ಸಚಿವರಿದ್ರೆ, ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಪರಮೇಶ್ವರ್, ಕೆಎನ್ ರಾಜಣ್ಣರಂತಹ ಬಲಾಢ್ಯರಿದ್ರೆ, ಕೇಂದ್ರ ಸರ್ಕಾರದ ಮಂತ್ರಿ ಮಂಡಲದಲ್ಲಿ ಸಂಸದ ಸೋಮಣ್ಣ ಇದ್ದಾರೆ. ಆದರೆ ಇಂತಹ ಪ್ರಭಾವಿ ನಾಯಕರಿರುವ ತುಮಕೂರು ಜಿಲ್ಲಾಸ್ಪತ್ರೆಯ ಕರ್ಮಕಾಂಡ ಬಟಾಬಯಲಾಗಿದೆ. ಸಚಿವರೇ, ನೀವು ಕೂಡ ಒಮ್ಮೆ ಈ ಸುದ್ದಿಯನ್ನ ನೋಡ್ಬಿಡಿ. ನಿಮ್ಮದೇ ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗೆ ಚಿಕಿತ್ಸೆ ನೀಡೋಕೆ ಕಾರ್ಡಿಯಾಲಜಿಸ್ಟ್ ಇಲ್ವಂತೆ. ನಿಮ್ಮದೇ ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗೆ ಚಿಕಿತ್ಸೆ ನೀಡೋಕೆ ಕಾರ್ಡಿಯಾಲಜಿಸ್ಟ್ ಇಲ್ವಂತೆ. ಇದನ್ನ ಸ್ವತಃ ತುಮಕೂರು ಜಿಲ್ಲಾಸ್ಪತ್ರೆಯ ಡಿಎಚ್ಒ ಚಂದ್ರಶೇಖರ್ ಒಪ್ಪಿಕೊಂಡಿದ್ದಾರೆ. ಒಂದಿಲ್ಲೊಂದು ಕರ್ಮಕಾಂಡಕ್ಕೆ ತುಮಕೂರು ಜಿಲ್ಲಾಸ್ಪತ್ರೆ ಹೆಸರುವಾಸಿಯಾಗಿದೆ. ಇದೀಗ ಡಿಎಚ್ಒ ಕೊಟ್ಟ ಶಾಕಿಗೆ ಜನರು ಬೆಚ್ಚಿ ಬೀಳುವಂತಾಗಿದೆ. ಇನ್ನು ಪ್ರಜಾಶಕ್ತಿ ಟಿವಿ ಜೊತೆ ಮಾತನಾಡಿರುವ ಡಿಎಚ್ಒ ಚಂದ್ರಶೇಖರ್, ತುಮಕೂರಿನಲ್ಲಿ ಹೃದಯ ಸಂಬಂಧಿ ನೋಡೋಕೆ ಕಾರ್ಡಿಯಾಲಜಿಸ್ಟ್ ಇಲ್ಲವೇ ಇಲ್ಲ. ಕಾರ್ಡಿಯಾಲಜಿಸ್ಟ್ಗಳು ಕೇವಲ ಕಾರ್ಪೊರೇಟ್ ಲೆವೆಲ್ನಲ್ಲಿಯೇ ಇರ್ತಾರೆ. ಅವರು ಸರ್ಕಾರಿ ಆಸ್ಪತ್ರೆಗೆ ಬರೋದೇ ಇಲ್ಲ. ಜೊತೆಗೆ ನಮ್ಮಲ್ಲಿ ಹೃದಯ ಸಂಬಂಧಿ ಕಾಯಿಲೆಗೆ ಚಿಕಿತ್ಸೆ ಕೊಡಿಸಬೇಕಾಗಿದೆ. ಆದ್ರೆ ನಮ್ಮಲ್ಲಿ ಈ ಪೋಸ್ಟ್ ಇಲ್ವೇ ಇಲ್ಲ. ಸರ್ಕಾರ ನಮಗೆ ಅದನ್ನ ಮಾಡಿಕೊಟ್ಟಿಲ್ಲ ಅಂತಿದ್ದಾರೆ. ಪ್ರೈವೇಟ್ ಅಲ್ಲಿ ಇದ್ದಾರೆ. ನಾವು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಕಾರ್ಡಿಯಾಲಜಿಸ್ಟ್ ಕೆಲಸ ಮಾಡ್ತಾರೆ. ಫಿಸಿಷಿಯನ್ಸ್ ಏನಿದೆ ಅವರೇ ಮಾಡ್ತಿದ್ದಾರೆ ಸರ್. ಕಾರ್ಡಿಯಾಲಜಿಸ್ಟ್ ಅಷ್ಟು ಸುಲಭವಾಗಿ ಬರಲ್ಲ. ಕಾರ್ಪೊರೇಟ್ ಹಾಸ್ಪಿಟಲ್ ಅಲ್ಲಿ ಮಾತ್ರ ಇರ್ತಾರೆ. ನಮ್ಮಲ್ಲಿ ಬರಲ್ಲ. ಅವರು ಇಲ್ವೇ ಪೋಸ್ಟ್ ಇಲ್ಲ, ಸ್ಯಾಂಕ್ಷನ್ ಪೋಸ್ಟ್ ಇಲ್ಲ. ಅದಕ್ಕೆ ಪೋಸ್ಟ್ ಇಲ್ಲ ನಮ್ಮಲ್ಲಿ. ಇತ್ತ ಹೃದಯಘಾತ ಸಂಬಂಧಿ ಕಾಯಿಲೆಗೆ ಒಳಗಾಗಿರುವ ವ್ಯಕ್ತಿಗಳ ಸಂಖ್ಯೆ ಮತ್ತು ಇಸಿಜಿ ವರದಿ ಕೂಡ ಬೆಚ್ಚಿ ಬೀಳಿಸುವಂತಿದೆ. ಕಳೆದ 6 ತಿಂಗಳಲ್ಲಿ ಅಂದ್ರೆ 1/1/2025 ಜನವರಿಯಿಂದ 30/6/2025 ಒಟ್ಟು 21,707 ಜನರಿಗೆ ಇಸಿಜಿ ಮಾಡಲಾಗಿದ್ದು, ಅದರಲ್ಲಿ 1,533 ಜನರ ಹೃದಯದ ಸ್ಥಿತಿ ಕ್ರಿಟಿಕಲ್ ಎಂದು ವರದಿಯಾದರೆ, ಇತ 442 ಜನರಲ್ಲಿ ಹಠಾತ್ ಹೃದಯಘಾತ ಕಾಣಿಸಿಕೊಂಡಿದೆ. ಇನ್ನು 11,335 ಜನರ ಇಸಿಜಿ ವರದಿ ಅಬ್ನಾರ್ಮಲ್ ಅಂತ ತೋರಿಸಿದ್ರೆ, 8,839 ಜನರ ಇಸಿಜಿ ವರದಿ ನಾರ್ಮಲ್ ಎಂದು ತೋರಿಸಿದೆ. ಸ್ಟೆಮಿ ಲ್ಯಾಬ್ ರಿಪೋರ್ಟ್ ಪ್ರಕಾರ ಜಿಲ್ಲೆಯಲ್ಲಿ ಒಟ್ಟು 11 ಜನರು ಹೃದಯಘಾತದಿಂದ ಸಾವನ್ನಪ್ಪಿದ್ದಾರೆ ಎಂದು ಡಿಎಚ್ಒ ಮಾಹಿತಿಯನ್ನ ನೀಡಿದ್ದಾರೆ. ನಾನು ಡಾಕ್ಟರ್ ಚಂದ್ರಶೇಖರ್ BM ಅಂತ DHO ತುಮಕೂರು. ಈಗ ನಮ್ಮಲ್ಲಿ ಏನು ಡೆತ್ಸ್ ಆಗ್ತದೆ, ಹಾರ್ಟ್ ಅಟ್ಯಾಕ್ಸ್ ಏನು ಕೇಳ್ತಾ ಇದ್ದೀರಾ, ನಮ್ಮ ಜಿಲ್ಲೆಯಲ್ಲಿ ಜನವರಿಯಿಂದ ಜೂನ್ 30ರವರೆಗೆ ಟೋಟಲಾಗಿ 4
ಎಲ್ಲೆಲ್ಲಿ ಸ್ಟೆಮಿ ಇದೆ ಅಲ್ಲಿ ಅಬ್ನಾರ್ಮಲ್ ಇ ಸಿ ಜಿ ಏನೇನಿದೆ ಅದರಲ್ಲಿ ಡೆತ್ ಆಗಿರತಕ್ಕಂಥದ್ದು 3, 2, 5, 7, 8 ಒಟ್ಟು 10 ಡೆತ್ಗಳು ಜನವರಿಯಿಂದ ಇಲ್ಲಿವರೆಗೂ ಆಗಿರ್ತವೆ. ಸೊ ನಮ್ಮಲ್ಲಿ ಎಲ್ಲ ಸ್ಟೆಮಿ 4 ತಾಲೂಕುಗಳಲ್ಲಿದ್ದಾವೆ. ಅದರಲ್ಲಿ ಟೋಟಲ್ಲು ನಾವು 21,707 ಇ ಸಿ ಜಿಗಳನ್ನು ಮಾಡ್ತಿರ್ತದೆ. ಅದರಲ್ಲಿ ಅಬ್ನಾರ್ಮಲ್ ಇ ಸಿ ಜಿಸು ಬಂದು 11,335 ಇದೆ. ಆಮೇಲೆ ಕ್ರಿಟಿಕಲ್ ಇ ಸಿ ಜಿಸು ಏನು ಕ್ರಿಟಿಕಲ್ಸ್ ಇದ್ದಾರೆ 1,533. ಇದನ್ನು ಕೆಲವೆಲ್ಲ ರಿಫರ್ ಆಗಿರ್ತವೆ, ಕೆಲವೆಲ್ಲ ನಾವು ಇಂಜೆಕ್ಷನ್ ಕೊಟ್ಟು ಅಲ್ಲಲ್ಲ ಅದು 1,533 ಇವ್ರಿಗೆ ಯಾರು ಕ್ರಿಟಿಕಲ್ ಇರುತ್ತೆ ನಾವು ಇಂಜೆಕ್ಷನ್ ಕೊಟ್ಬಿಟ್ಟು ನಾವು ಹೈಯರ್ ಸೆಂಟರ್ಗೆ ರೆಫರ್ ಮಾಡಿರ್ತೀವಿ ಅಂತೇಳಿ. ಇದರಲ್ಲಿ ನಮ್ಮಲ್ಲಿ ರಿಪೋರ್ಟೆಡ್ ಸ್ಟೆಮಿ 4 ತಾಲೂಕಿಂದ ಬರೀ 442 ಅಷ್ಟೇ ರಿಪೋರ್ಟ್ ಆಗಿರ್ತವೆ. MI ಇವು 442 MI ಆಗಿರ್ತವೆ. ಅದರಲ್ಲಿ ಎಲ್ಲ ರಿಕವರ್ ಆಗಿ ನಮ್ಮಲ್ಲಿ 10 ಮಾತ್ರ ಲಾಸ್ಟ್ ಜನವರಿಯಿಂದ ಜೂನ್ 30ರವರೆಗೆ ಒಂದು 10 ಡೆತ್ ಆಗಿರುತ್ತೆ ಅಷ್ಟೇ ನಮ್ಮಲ್ಲಿ. ಇದಕ್ಕೆ ಕಾರಣ ಇಲ್ಲಿ ತುಮಕೂರು ಡಿಸ್ಟಿಕ್ ಹಾಸ್ಪಿಟಲಲ್ಲಿ 4 ಇದೆ, ಮಧುಗಿರಿನಲ್ಲಿ 3 ಇದೆ, ಕೊರಟಗೆರೆಯಲ್ಲಿ 2 ಇದೆ, ಸಿರಾದಲ್ಲಿ 2 ಇದೆ. 4 ಕಡೆ ಮಾತ್ರ ಸ್ಟೆಮಿ ಇದೆ. 4 ಕಡೆ ಮಾತ್ರ ಸ್ಟೆಮಿ ಇದೆ ನಮ್ಮದು. ಅಲ್ಲೂ ಮಾತ್ರ ನಾವು ಮಾಡಿರ್ತೀವಿ ಇದನ್ನು. ಅದೇನೇ ಇರಲಿ, ತುಮಕೂರು ಜನರು ಹೃದಯ ಸಂಬಂಧಿ ಕಾಯಿಲೆ ತೋರಿಸೋಕೆ ಖಾಸಗಿ ಆಸ್ಪತ್ರೆಯೇ ಗಟ್ಟಿಯಾಗಿದೆ. ಇರುವವರು ಏನೋ ಮಾಡಿ ಚಿಕಿತ್ಸೆಯನ್ನ ಪಡಿತಾರೆ. ಕೂಲಿ ನಾಲಿ ಮಾಡಿ ಬದುಕು ಸಾಗಿಸುವ ಬಡ ಬಗ್ಗರು ಎಲ್ಲಿಗೆ ಹೋಗ್ಬೇಕು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕೂಡಲೇ ಸಚಿವಾದಿಯರು ಈ ವಿಚಾರವಾಗಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆಸಿ ಜಿಲ್ಲಾಸ್ಪತ್ರೆಗೆ ಕಾರ್ಡಿಯಾಲಜಿಸ್ಟ್ ನೇಮಕ ಮಾಡಬೇಕಾಗಿದೆ. ಹಲವು ವರ್ಷಗಳಿಂದಲೂ ಈ ಹುದ್ದೆ ಖಾಲಿಯೇ ಬಿದ್ದಿದೆ. ಅದನ್ನ ತುಂಬುವ ಕೆಲಸವನ್ನ ಯಾರೂ ಕೂಡ ಮಾಡಿಲ್ಲ. ಈತ ಹೃದಯಾಘಾತಕ್ಕೆ ಒಳಗಾಗಿ ಸಾಯ್ತಾ ಇರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇದನ್ನ ತಡೆಗಟ್ಟಿ ಜನರ ಪ್ರಾಣವನ್ನ ಉಳಿಸಬೇಕೆಂದ್ರೆ ಜಿಲ್ಲಾಸ್ಪತ್ರೆಗೆ ಕಾರ್ಡಿಯಾಲಜಿಸ್ಟ್ ಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.